பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ಅಲ್ಲೋಡು ಇವನು ಸಿಸಿಟಿವಿ ಆಫ್ ಮಾಡ್ತಿದ್ದಾನೆ. ಅವನ ಕೈಯಲ್ಲಿ ಅಂದ್ರೆ ಗ್ಲೌಸ್ ನ ಕೆಳಗೆ ಡೈಮಂಡ್ ರಿಂಗ್ ಕಾಣ್ತಾ ಇದೆ. ಜಸ್ಟ್ ಲುಕ್ ಎಟ್ ಇಟ್, ನೋಡು. ಯಾ ಜಕಾಸ್, ಅಪರಾಧಿ ಎಷ್ಟು ಚಾಲಾಕಿ ಇರ್ಬೋದು, ಎಷ್ಟೋ ಚಾಲಾಕಿ. ಯಾವ್ದಾದ್ರು ಒಂದು ಕುರುಹು ಬಿಡ್ತಾನೆ. ಈಗ ನೀವೇ ಹೇಳಿ, ಯಾರವನು ಅಂತ ರಿಂಗ್ ಧರಿಸುವವನು? ಇಲ್ಲ ಅವನಾಗೋದಕ್ಕೆ ಸಾಧ್ಯವಿಲ್ಲ. ಅವನು ನನ್ನ ಪಾರ್ಟ್ನರ್. ಅವನು ಹೇಗೆ ಮೋಸ ಮಾಡ್ತಾನೆ? ಹಾಗಾದ್ರೆ 100% ಕಳ್ಳತನ ಅವನೇ ಮಾಡಿರೋದು. ಏನು ಹೇಳ್ತಾ ಇದ್ದೀರಿ? ಅರ್ಥ ಆಯ್ತಾ? ಅವನು ನನ್ನ ಪಾರ್ಟ್ನರು ಹಿತೇಂದ್ರ ರಾವಲ್. ಅವನೇ ಡೈಮಂಡ್ ರಿಂಗ್ ಅನ್ನ ಧರಿಸೋದು. ಅವನು ಕಳ್ತನ ಹೇಗ್ ಮಾಡ್ತಾನೆ? ಅವನೇ ಇಡೀ ಪ್ರಾಜೆಕ್ಟ್ ನ ಫೈನಾನ್ಸ್ ಮಾಡಿರೋದು, ತಿಳಿತಾ? ಅವನು ಕಳ್ತನ ಮಾಡಿರ್ಲಾರ. ಅವನ್ ಫೋನು ನಾಟ್ ರೀಚಬಲ್ ಆಗ್ತಾ ಇದೆ. ಒಂದ್ ನಿಮಿಷ. ಅರೆ ಗಟ್ಟು, ಬಟ್ಟುಗೆ ಇನ್ನೊಂದು ಕುರುಹು ಸಿಗ್ತಾ ಇದೆ. ಇದರ ಅರ್ಥ ಬ್ಯಾಂಕಿನ ರಾಬರಿ ಒಂದು ಡೈವರ್ಷನ್. ಹಿತೇಂದ್ರ ರಾವಲ್ ಅವರು ಶೇರ್ ಸಿಂಗ್ಗೆ ಫೋನ್ ಮಾಡಿ ಹೇಳಿರಬಹುದು, ಪೊಲೀಸ್ ಮತ್ತು ಗಟ್ಟುಬಟ್ಟು ಚಿಪ್ಸ್ ನ ಸೆಕ್ಯೂರಿಟಿಯಲ್ಲಿ ಬ್ಯುಸಿ ಆಗಿದೆ ಅಂತ. ನಮ್ಮನ್ನ ಮತ್ತು ಮನ್ಮನಿ ಸರನ್ನ ಶೇರ್ ಸಿಂಗ್ ನ ಹಿಂದೆ ಬ್ಯುಸಿ ಇಟ್ರು. ಮತ್ತೆ ಆರಾಮಾಗಿ ಕಳ್ಳತನ ಮಾಡಿ ಓಡಿಬಿಟ್ಟ. ಏನ್ ಸಾಲಿಡ್ ಪ್ಲಾನ್ ಮಾಡಿಬಿಟ್ಟ ಗಟ್ಟು. ಒಪ್ಕೊಂಡ್ಬಿಟ್ಟೆ ಗೆಳೆಯ, ಏನ್ ಸಾಲಿಡ್ ಪ್ಲಾನ್ ಇದು. ಈಗ ಯೋಚನೆ ಏನ್ ಮಾಡ್ಬೇಕಂದ್ರೆ, ಅವನೆಲ್ಲಿ ಹೋಗಿರ್ಬೋದು? ಎಲ್ಲಿ? ಸರ್, ಹಿತೇನ್ ಸರ್ ಮೀಟಿಂಗ್ ನ ನಂತರ ಹಾಂಗ್ಕಾಂಗ್ಗೆ ಹೊರಟೋದ್ರು. ಮತ್ತೆ ನಾನು ಮತ್ತೆ ಸರ್ ಅವರ ಫೋನ್ ಅಲ್ಲಿ ಯಾರ್ದೋ ಮಾತನ್ನು ಕೇಳ್ತಿದ್ವು. ಅವ್ರು ಹೇಳ್ತಿದ್ರು ಏರ್ಪೋರ್ಟ್ ನಲ್ಲಿ ಟಿಕೆಟ್ ನ ಜೊತೆ ಸಿಗ್ತೇನಂತ. ಅರೆ ಕಳ್ಳ, ಮೋಸಗಾರ! ನಾನು ಹಾಂಗ್ಕಾಂಗಿನ ಎಲ್ಲ ಕಡೆ ಪೊಲೀಸನ್ನ ಕಳಿಸ್ತೀನಿ. ಅವನಲ್ಲಿ ಅಡಗಿರಲು ಸಾಧ್ಯವಿಲ್ಲ. ಅವನು ಇಷ್ಟೊಂದು ಬುದ್ಧಿವಂತ ಆಗಿದ್ರೆ ಇಷ್ಟೊಂದು ಇಂಥ ತಪ್ಪನ್ನು ಮಾಡಲ್ಲ. ಅವನ ಫೋನಿನ ಮಾತನ್ನು ಯಾವ್ದೋ ಗಾರ್ಡ್ ಕೇಳಿ ಅಂತ ಅವನ್ ಬಯಸಿದ್ದ. ಗಾರ್ಡ್ ಅವನ ಮಾತು ಕೇಳಿ ಅಂತ. ಮತ್ತ ಅವ್ನು ನಮ್ಗೆ ಹೇಳಿ ಹಾಂಗ್ಕಾಂಗಿಗೆ ಬೈ ಏರ್ ಹೋಗ್ತಾನಂತ. ಅವನು ಹಾಂಗ್ಕಾಂಗ್ ಹೋಗಿದ್ದು ಬೈ ಶಿಪ್. ಅವನು ಹಾಂಗ್ಕಾಂಗ್ಗೆ ಅಲ್ಲ, ಬೇರೆ ಎಲ್ಲಿಗೋ. ಬಟ್ಟು ಬೇಗ ಡಾಕ್ಯಾರ್ಡ್ಗೆ ಹೋಗೋಣ. ಕೇಮ್ ಸಿಂಗ್ ಜಿ, ಹಿತೇನ್ ಹೇಗೆ ಕಾಣಿಸ್ತಾನೆ? ಅವನ್ ಫೋಟೋನ್ ತೋರಿಸಿ. ಈಗ ಕಳಿಸ್ತೀನಿ. ಸರಿ ಗಟ್ಟು, ಬೇಗ ನಡಿ. ಏನು ಕಳ್ತನ? ಓಕೆ ಕನ್ನಾ ಸಾಹೇಬ್ರೆ, ಈಗ ತಾನೇ ಸುದ್ದಿ ಸಿಕ್ಕಿದೆ. KN ಸಿಂಗ್ ಸಾಹೇಬ್ರು ಆರ್ಮಿಗೋಸ್ಕರ ಚಿಪ್ ತಂದಿದ್ರಲ್ಲ, ಅದು ಕೂಡ ಕಳ್ತನ ಆಗಿದೆ ಅಂತ. ನನ್ನಿಂದ ಬಿಳಿ ಹಾಳೆ ಮೇಲೆ ಬರ್ಸ್ಕೊಳ್ಳಿ. ಈ ಚಿಪ್ಪಿನ ಕಳ್ತನದಲ್ಲೂ ಸಹ ಗಟ್ಟು ಬಟ್ಟುವಿನ ಕೈವಾಡವಿದೆ. ಕಮೋಶ್. ಸಾರಿ. ಇನ್ಸ್ಪೆಕ್ಟರ್ ಮನ್ಮಾನಿ, ನಿಮ್ಮ ನಗರದಲ್ಲಿ ಆಗುವಂತ ಪ್ರತಿ ಕಳ್ಳತನದಲ್ಲೂ ಕಟ್ಟುಬಟ್ಟುವಿನ ಕೈವಾಡ ಇರುತ್ತಾ? ನಾನು ಕೇಳಿದ್ದೆ ಅವರ ಸೆಕ್ಯೂರಿಟಿ ಏಜೆನ್ಸಿ ಇದೆ ಅಂತ. ಅಮ್ಮ, ನನ್ನ ಸೈಕಲ್! ಪೊಲೀಸ್! ಕಳ್ಳ ಹಿಡೀರಿ! ಮನ್ಮಾನಿ, ನಿನಗೆ ಸೈಕಲ್ ನಡೆಸೋದು ಇಷ್ಟ ಆದ್ರೆ ಜೀಪ್ ಯಾಕೆ ಇಟ್ಕೊಂಡಿದ್ದೆ? ಸರ್, ಇದು ಇಷ್ಟಪಡೋ ಪ್ರಶ್ನೆ ಅಲ್ಲ, ಕಷ್ಟದ ಪ್ರಶ್ನೆ ಸರ್. ಶಾಕ್. ಅಯ್ಯೋ, ನನಗ್ ತಗಲ್ತಾ ಇದೆ. ಯಾರಾದ್ರೂ ನಿಲ್ಸಿ ಇದನ್ನ. ಚಮ್ಮನ್ ಸಿಂಗ್, ಚಾಯ್ ಕುಡ್ಸೋ. ಅರೆ ಗಟ್ಟು, ಅಲ್ಲೋಡು. ಅವನೇ ಹಿತೇನ್ ರಾವಲ್. ಅವನ್ ಮುಖ ಈ ಫೋಟೋಗೆ ಮ್ಯಾಚ್ ಆಗ್ತಿದೆ, ನೋಡು. ಅರೆ ನಿನ್ನ ಬಟ್ಟುನ 6 ಸೆನ್ಸ್ ಹೇಳ್ತಾ ಇದೆ. ಇಲ್ಲಿ ಹತ್ರನೇ ಅಪಾಯ. ಇಲ್ಲೇನೋ ಆಗೋದ್ರಲ್ಲಿದೆ. ಬಟ್ಟು ಬೇಗ ಮೋಟಾರ್ ಬೋಟ್ಗೆ ಜಂಪ್ ಮಾಡಿ. ಅಪಾಯ ಹಿಂದೆ ಬರ್ತಿದೆ. ಬೇಗ, ಕಮ್ ಆನ್.
ಎಲ್ಲಿಗೆ ಓಡ್ತಿದ್ದೀರಿ? ಕಾನೂನಿನ ಕಾಲು ಬಹಳ ಉದ್ದ ಇದೆ. ಓಡೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ನಾನು ನಿಮ್ಮನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೀನಿ. ಹಾ, ನಿಂತ್ಕೊಳ್ಳಿ. ಖಮೋಶ್. ಅರೆ ಎಲ್ಲಿಗೆ ಹೋಗ್ತಿದ್ದೀರಿ? ಅರೆ ಗಟ್ಟು, ಅಪಾಯ ಅಪಾಯ! ಅರೆ ಮನ್ಮಾನಿ ಸರಿ ಬಂದ್ರು. ಅರೆ ಬಂದ್ರು, ಬೇಗನೆ ಮೋಟಾರ್ ಬೋಟ್ ಓಡಿಸ್ ನನ್ ಗೆಳೆಯ. ನಿಂತ್ಕೊಳ್ರು. ಅರೆ ಗಟ್ಟು ಬಟ್ಟು ನಿಂತ್ಕೊಳ್ಳಿ. ಖಮೋಶ್. ಗಟ್ಟು ಬಟ್ಟು ಚಮನ್ ಸಿಂಗ್, ಯಾರಾದ್ರೂ ಇದನ್ನ ನಿಲ್ಲಿಸ್ರು, ಈ ಸಾರಿ ನಾನು ನಿಮ್ಮನ್ನ ಬಿಡೋದಿಲ್ಲ. ಅರೆ ಇಲ್ಲ ಕಣ್ರು. ಖಮೋಶ್. ಬೇಡ. ಅರೆ ನಿಲ್ಲಿಸ್ರು. ಅರೆ ಬೇಡ ಕಣ್ರು. ಅರೆ 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 ನಿಲ್ಲಿಸ್ರು. ಅರೆ ಅರೆ ನಿಂತ್ಕೊಳ್ರು. ಗಟ್ಟು ಬಟ್ಟು. ಅರೆ ಮೇಲೆ ಎಲ್ಲಿ ಹೋಗ್ತಿದ್ದೀರೋ? ಅರೆ ಖಮೋಶ್. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಗಟ್ಟು ಬಟ್ಟು. ನೀವಿಬ್ರು ಬಹಳ ದೀರ್ಘ ರೇಸಿನ ಕುದುರೆಗಳ ಹಾಗೆ ಓಡ್ತಾ ಓಡ್ತಾ ನನ್ನ ಬೆನ್ನತ್ತಿ ಇಲ್ಲಿ ತನಕ ಬಂದ್ರಿ. ಈಗ ಬಂದಿರೋದ್ರಿಂದ ದಂಧೆ ಬಗ್ಗೆ ಮಾತಾಡಿ, ಹೊರಟು ಹೋಗಿ ಇಲ್ಲಿಂದ ನಿಮ್ಮ ದಾರಿ ಹಿಡೀರಿ. ಅರೆ ಏನ್ ಹೇಳ್ತಿದ್ದೀರಿ? ರಸ್ತೆ ಎಳೆಯಿಲ್ಲ, ನಾವು ಟೇಪ್ ಇಟ್ಕೊಂಡು ಬಂದಿಲ್ಲ, ಗೊತ್ತಾಯ್ತಾ? ಮತ್ತೆ ಇಷ್ಟು ದೊಡ್ಡ ಸ್ಟೀಮ್ ಅನ್ನು ಅಳತೆ ಮಾಡೋದು ಹೇಗೆ? ಇಲ್ಲ ಇಲ್ಲ ಹೇಳಿ, ಹೇಗೆ ಅಳೆಯಬಹುದು? ಓ ಬಟ್ಟು, ಅವನು ಹೇಳೋದು ನಾವು ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ. ಅಷ್ಟು ತಿಳಿತಿಲ್ವಾ? ನೀನು ಸ್ವಲ್ಪ ಜಾಣ ಅಂತ ಅನಿಸ್ತಾ ಇದೆ ನನಗೆ. ನಿನಗೇನು ಅನಿಸುತ್ತೆ? ನಾನು ಈ ಚಿಪ್ಗಾಗಿ ಎಷ್ಟೊಂದು ಹಣ ಇನ್ವೆಸ್ಟ್ ಮಾಡಿದ್ದು ಈ ಆರ್ಮಿ ಅವರಿಗೆ ಕೊಡಬೇಕು ಅಂತಾನಾ? ಮತ್ತೆ ಮತ್ತೆ ಬ್ಯಾಂಕ್ ಕೊಳ್ಳೆ ಹೊಡೆದು ಯಾರು ಅಪಾಯ ತಂದ್ಕೊಳ್ತಾರೆ. ಹಾಗಾಗಿ ಒಂದೇ ಬಾರಿಗೆ ದೊಡ್ಡ ಕಳ್ಳತನ ಮಾಡ್ತೀನಿ. ಮತ್ತೆ ಈ ಚಿಪ್ಪನ್ನ ಇಂಟರ್ನ್ಯಾಷನಲ್ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತೀನಿ. ಮತ್ತೆ ಕೋಟ್ಯಾಂತರ ಸಂಪಾದಿಸ್ತೀನಿ. ಈಗ ನನ್ನ ಜೊತೆ ಸೇರ್ಕೊಳ್ರಪ್ಪ. ನಾನು ನಿಮ್ಮಿಬ್ಬರಿಗೂ ಒಂದಿಷ್ಟು ಪಾಲು ಕೊಡೋದಕ್ಕೆ ತಯಾರಿದ್ದೀನಿ. ತಗೊಳ್ಳಿ ಪಾಲು. ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ ಹಿತೇಂದ್ರ ರಾವಲ್, ನಾವು ಕೆಟ್ಟ ವ್ಯಕ್ತಿ ಮತ್ತು ಕೆಟ್ಟ ಕೆಲಸಕ್ಕೆ ಯಾವತ್ತೂ ಬೆಂಬಲ ಕೊಡಲ್ಲ. ನಿನಗೆ ಹೇಗೆ ಬೇಕೋ ಹಾಗೆ ನೋಡಪ್ಪ ತಮ್ಮ, ನಾನು ಎಷ್ಟೊಂದು ಮಂದಿ ಗೂಂಡಗಳನ್ನ ನನ್ನ ಜೊತೆ ಪಿಕ್ನಿಕ್ ಮಾಡೋಕ್ಕೆ ಕರೆಸಿದ್ದೀನ. ಚಿಪ್ ಅಂದ್ರೆ ಹಲ್ವಾ ಅಲ್ಲಲ್ಲ, ನೀವಿಬ್ರು ಬಂದು ತಿಂದು ಬಿಟ್ಟು ತೇಗೋದಕ್ಕೆ, ಮತ್ತೆ ಹೊರಟು ಹೋಗೋದಕ್ಕೆ. ಈಗ ನಿವಾರಿಸಿ ಇವ್ರನ್ನ ಬಾಬಾ ಹೊಡೀರಿ. ಏ ಗಟ್ಟು, ಬಹಳ ಜೋರಾಗಿ ಬಿದ್ದಿದೆ. ಅಲ್ಲಿಂದ ಅವಡೇನೆ ಅಲಗಾಡ್ತಿದೆ. ನನ್ನ ಗೆಳೆಯನಿಗೆ ಹೊಡೆದ್ರು. ಅರೆ ಕೇಳು, ನಿನ್ನ ಹತ್ರ ಐಸ್ ಇದೆ? ಐಸ್? ಸಾರಿ ಇವನಂತೂ ನನ್ನ ಶತ್ರು. ನನಗೆ ಸಹಾಯ ಯಾಕೆ ಮಾಡ್ತಾನೆ? ಸಾರಿ ಅಣ್ಣ. ಅದ್ ಸರಿ. ಇದು ಇಲ್ಲಿದೆಯಾ? ಹೊಡೀರಿ ಇವನ್ನ.
ಅರಣ್ಣವ್ರೆ ಐಸ್ ಕೊಡಿ ಅಲ್ವಾ? ಅರೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು. ಒಂದ್ ಕೆಲ್ಸ ಮಾಡಿ, ನೀವು ಐಸ್ ಕೊಡಿ, ಐಸ್. ಬಟ್ಟು ಈ ಬಾಕ್ಸ್ ಅನ್ನು ಹಿಡ್ಕೊಳ್ತಾನೆ. ಬಟ್ಟು ಬಾಕ್ಸ್ ಅನ್ನು ಎಸಿರಿ ಇಲ್ಲಿ. ಕಮಾನ್. ಅರೆ ನಿನ್ನ ಇದು ಚಿಪ್ಪಿರೋ ಬಾಕ್ಸ್. ಕಮಾನ್ ಬಟ್ಟು, ಹಾರಿ ಬೇಗ, ಹಾರಿ. ಅರೆ ಇವರು ಹಾರ್ಲಿಕ್ಕೆ ಬಿಟ್ರಲ್ವಾ? ನಡೀರಿ, ಅವರ ಬೆನ್ನತ್ತೋಣ. ಅರೆಗಟ್ಟು ಮನ್ಮಾನಿ ಸರ್ ಹಿಂದ್ಗಡೆ ಹಾರ್ತಾ ಬರ್ತಾ ಇದ್ದಾರೆ. ಮತ್ತೆ ಹಿತೇಂದ್ರ ರಾವಲ್ ಕೂಡ. Watch India's largest kids library only on Jio Hotstar. Download the app now.